ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಲ್ಯಾಣಿ, ಅಯ್ಯೋ ಕಲ್ಯಾಣಿ, ಕಲ್ಯಾಣಿ ಏನಾಯ್ತು? ಆಫೀಸರ್, ಕಣ್ಣಿನ ಧೂಳು ಬಿತ್ತು. ಹೋಯ್ತಾ? ಇಲ್ಲ. ಈಗ ಇಲ್ಲ ಆಫೀಸರ್. ಎಷ್ಟೇ ಓದಿದ್ರು ಹೋಗ್ತಿಲ್ಲ ಅಂದ್ರೆ ಇನ್ನು ನಾಲ್ಗೆಯಿಂದ ತೆಗಿಬೇಕು. ಹುಚ್ಚು ಹುಚ್ಚು ಸಲಹೆಗಳನ್ನ ಕೊಡ್ಬೇಡ ಪಲ್ಲವಿ, ಹಲ್ಲು ಉದ್ರೋಗುತ್ತೆ. ಏನ್ ಮಾಡ್ತಿದ್ಯಾ ಆಫೀಸರ್? ಹೋಯ್ತಾ? ಮಾಡಿದ್ದೆಲ್ಲ ಸಾಕು, ಭತ್ತ ತಗೊಂಡು ಹೊರಡೋಣ ಬನ್ನಿ. ಬಾಲಾಜಿ, 5 ಸೇರ್ ಭತ್ತನ ಚೀಲಕ್ಕೆ ಹಾಕೋ. ಆಯ್ತು ಅಮ್ಮರೆ. ಭತ್ತ ಏನೋ ಸರಿ, ಮತ್ತೆ ಇವಾಗ ಆಕಳ ಸಗಣಿ ಎಲ್ಲಿ ಸಿಗುತ್ತೆ? ಸಗಣಿ ಇವಾಗ ಹಾಕಿದ್ರೆ ನಾವು ಬರೋ ಅಷ್ಟರಲ್ಲಿ ಒಣಗೋಗುತ್ತೆ. ರಾಜು ಅವ್ರ ಕೊಟ್ಟಿಗೆಯಲ್ಲಿದೆ ಅಮ್ಮೋರೆ, ಹೋಗಿ ತಗೊಂಡೋಗೋಣ ಬನ್ನಿ. ಪುರೋಹಿತ್ರೆ, ಏನಾದ್ರೂ ಬೇಕಾದ್ರೆ ಹೇಳಿ, ಇಲ್ಲೇ ಇರ್ತೀನಿ. ಆಗ್ಲಿ. ಪುರೋಹಿತ್ರೆ, ನೀವು ನಮ್ಗೊಂದು ಸಹಾಯ ಮಾಡಬೇಕು. ಇದೇನಮ್ಮ ಹೇಗೆ ಹೇಳ್ತೀರಾ? ನೀವು ಕೇಳಿದ್ರೆ ಮಾಡ್ದೇನೆ ಇರ್ತೀನಾ? ನನ್ನ ಮೊಮ್ಮಗಳ ಮದ್ವೆ ರಾಹು ಕಾಲದಲ್ಲಿ ನಡೀತು ಅಂತ ಈ ಪೂಜೆ ಮಾಡಿಸ್ತಿದ್ದೀನಿ. ಆದ್ರೆ ನನ್ನ ಭಯ ಎಲ್ಲ ಶೌರ್ಯನ್ಗಿರೋ ಗಂಡಂತ್ರದ ಬಗ್ಗೆನೆ. ನಯನಿ ಏನಾದ್ರೂ ಹೇಳಿದ್ಲು ಅಂದ್ರೆ ಅದು ಬ್ರಹ್ಮ ಬರ್ದಿರಬಹುದು ಅಂತಾನೆ ನನ್ನ ನಂಬಿಕೆ. ಶೌರ್ಯ ಕಲ್ಯಾಣಿ ಮದ್ವೆ ಮತ್ತೆ ಒಳ್ಳೆ ಮುಹೂರ್ತದಲ್ಲಿ ನಡಿಬೇಕು ಅಂತ ಇಬ್ರು ಅಗ್ನಿದೇವರ ಸಾಕ್ಷಿಯಾಗಿ ಸಪ್ತಪದಿ ಹಾಕ್ಬೇಕು ಅಂತ ಹೇಳಿದ್ಲು. ಪೂಜೆಗೆ ದಂಪತಿಗಳ ಹಾಕಿ ಕೂತ್ಕೋಬೇಕು ಅಂದ್ರೇನೆ ಶೌರ್ಯ ಒಪ್ಕೋತಿಲ್ಲ. ಹಾಗಿರುವಾಗ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ಹಾಕ್ಬೇಕು ಅಂದ್ರೆ ಒಪ್ಕೋತಾನ ಅಂತ ನನಗೆ ತುಂಬಾ ಕಳವಳ ಆಗ್ತಿದೆ ಪುರೋಹಿತ್ರೆ. ನೀವೇ ಹೇಗಾದ್ರೂ ಅವನ ಕೈಯಲ್ಲಿ ಮಾಡಿಸ್ಬೇಕು. ನಯನಿ ಹೇಳಿದ್ದು ಅಕ್ಷರಶಃ ಸತ್ಯನಮ್ಮ. ಹಾಗ್ ಮಾಡಿದ್ರೆ
ಎಲ್ಲ ದೋಷ ಗಂಡಾಂತರ ತೊಲಗುತ್ತೆ. ಹಾಗೆ ಮಾಡೋಣ. ನನ್ನ ಹೆಂಡತಿ ನನ್ನ ಮಗ ನಿಮ್ಗೆ ಎಷ್ಟೇ ಮಾತಂದ್ರು, ಎಷ್ಟೇ ನೋವು ಕೊಟ್ರು ನೀವು ನಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ. ನೀವು ನಿಜವಾಗ್ಲೂ ದೇವರತ್ತೆ. ಶೌರ್ಯ ಮತ್ತು ದಮಯಂತಿ ಪರವಾಗಿ ನಾನು ನಿಮಗೆ ಕ್ಷಮೆ ಕೇಳ್ತೀನಿ. ಹೆತ್ತವ್ರ ಮೇಲೆ ಮಕ್ಕಳಿಗೆ ಕೋಪ ಕಡಿಮೆ ಆಗಲ್ವೇನೋ, ಆದ್ರೆ ತಂದೆ ತಾಯಿಗೆ ಮಾತ್ರ ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಕೋಪ ಇರಲ್ಲ ಶಿವರಾಮು. ಪುರೋಹಿತ್ರೆ, ನನ್ನ ಮಗ ಸೊಸೆ ಆನಂದವಾಗಿ ಅನ್ಯೋನ್ಯವಾಗಿರೋದಕ್ಕೆ, ಈ ಕುಟುಂಬ ಮೊದಲಿನಾಗೆ ಸಂತೋಷವಾಗಿರೋದಕ್ಕೆ ಅದೆಷ್ಟು ಪೂಜೆಗಳಿದೆಯೋ ಅದೆಲ್ಲ ಮಾಡಿ. ಸರಿನಪ್ಪ. ಕಲ್ಯಾಣಿ ಅಮ್ಮವ್ರೆ, ನಿಮಗ್ ಬೆರಣಿ ತಟ್ಟೋಕ್ ಬರತ್ತಾ? ಬರಲ್ಲ ಬಾಲಾಜಿ. ಅವ್ರ ಅಪ್ಪ ಅಮ್ಮ ತಿನ್ನೋದನ್ನ ಮಾತ್ರ ಕಲ್ಸಿದ್ದಾರೆ ಬಾಲಾಜಿ. ಕಲ್ಯಾಣಿ ಬೆಳ್ದಿದ್ದು ಸಿಟಿನಲ್ಲಲ್ವಾ ಅದ್ಗೆ? ಇದೆಲ್ಲ ಹೇಗಿರುತ್ತೆ? ಪಲ್ಲವಿ ಅಮ್ಮವ್ರು ಹೇಳಿದ್ ನಿಜಾನೇ ಅಲ್ವಾ ಅಮ್ಮವ್ರೆ? ಪರ ವಹಿಸ್ಕೊಂಡ್ ಬರ್ತಾ ಇದೆಯಲ್ಲ, ನೀನ್ ತಟ್ತೀಯ ಬೆರಣಿನ? ಅಮ್ಮ ಕಲ್ಯಾಣಿ, ನೀನ್ ಶುರು ಮಾಡು. ಅಮ್ಮವ್ರೆ, ಮೊದ್ಲು ಸಗಣಿನ ಚೆನ್ನಾಗಿ ಕಲಿಸ್ಬೇಕು. ಅದಾದ್ಮೇಲೆ ಇಲ್ಲಿ ನೋಡಿ, ಈ ಭತ್ತನ ಒಟ್ಟಿಗೆ ಸೇರಿಸಿ ಅಂಗೈ ತುಂಬಾ ಸಗಣಿನ ಹಿಡ್ಕೊಂಡು ಗೋಡೆಗೆ ಜೋರಾಗಿ ಹೊಡಿರಿ. ತಾಯಿ, ಹಾಗ್ ಮಾಡಿದ್ರೆ ಇಲ್ಲೇ ಇರ್ಬೇಕಾಗತ್ತೆ. ಬೇಗ ಮುಗ್ಸು. ಅಮ್ಮವ್ರೆ, ಹಾಗೆ ನಿಧಾನಕ್ಕೆ ಹಾಕಿದ್ರೆ ಸಗಣಿ ಅಂಟ್ಕೊಳ್ಳೋದಿಲ್ಲಮ್ಮ. ಜೋರಾಗಿ ಬಲವಾಗಿ ಹೊಡಿಬೇಕು. ಮನುಷ್ಯರಿಗೆ ಎದುರುತ್ರ ಕೊಡ್ಬೇಕು ಅಂತಂದ್ರೆ ಮಾತ್ರ ತಾಳ್ಮೆ ಇರತ್ತೆ. ಇಂಥ ಕೆಲ್ಸಗಳಿಗೆಲ್ಲ ಬಲ ಇರೋದಿಲ್ಲ. ಸಗಣಿ ಎಲ್ಲೋಯ್ತು? ದಮಯಂತಿ ಅಮ್ಮವ್ರ ಮುಖದ ಮೇಲೆ ಬಿದ್ದಿದ್ಯಮ್ಮ. ಒಟ್ನಲ್ಲಿ ಗುರಿ ನೋಡಿ ನಿಮ್ ಅತ್ತೆ ಮುಖದ ಮೇಲೆ ಸರಿಯಾಗಿ ಹಾಕ್ದೆ ಕಲ್ಯಾಣಿ. ನಾನೇನ್ ಬೇಕಂತ ಹಾಕ್ಲಿಲ್ಲ ಚಿಕ್ಕಮ್ಮ. ಬಾಲಾಜಿ, ಕಾರಲ್ಲಿ ವಾಟರ್ ಬಾಟ್ಲ್ ಇದೆ, ಎತ್ಕೊಂಡ್ ಬಾ. ಸರಿ ಯಜಮಾನ್ರೆ. ಅಯ್ಯೋ, ಸ್ಮೆಲ್ ತುಂಬಾ ಇದೆ ಅತ್ಗೆ. ನಮ್ಗೆ ಮೂಗ್ ಮುಚ್ಚೋಗ್ತಿದೆ. ಪಾಪ, ನೀವ್ ಹೇಗ್ ಸಹಿಸ್ಕೋತಿದ್ದೀರೋ ಏನೋ. ತಗೊಳ್ಳಿ ಯಜಮಾನ್ರೆ. ಕೊಡು.
ಬೇಡಮ್ಮ. ಇವಳು ಬೇಕು ಅಂತಾನೆ ನನ್ ಮುಖ ಕೆಸದ್ಲು ಕಣೋ. ಇಲ್ಲ ಅತ್ತೆ, ನಿಜವಾಗ್ಲೂ ಬೇಕು ಅಂತ ಹಾಕ್ಲಿಲ್ಲ, ನನ್ ಮೇಲೆ ಆಣೆ. ಕ್ಷಮಿಸಿ ಬಿಟ್ಬಿಡಮ್ಮ. ಪೂಜೆ ದಿನ ಹೆಣ್ಮಕ್ಳನ್ನ ಯಾಕೆ ಕಳಿಸೋದು? ನನ್ ಮಗ ತಡ್ದ ಅಂತ ನೀನು ಬದುಕೊಂಡೆ, ಇಲ್ಲ ಅಂತಿದ್ರೆ ಸಾಯಿಸ್ಬಿಡ್ತಿದ್ದೆ. ಸಾರಿ ಅತ್ತೆ. ಕಲ್ಯಾಣಿ, ತಪ್ಪು ಆಗ್ತಾನೆ ಇರುತ್ತೆ. ಬೇಗ ಬೆರಣಿ ತಟ್ಟಿ ಶೌರ್ಯ. ಶ್ರೀಜಾ, ನಾನು ಆಲ್ರೆಡಿ ಸಂಪಾದನ ಹುಡುಕ್ತಿದ್ದೀನಿ. ನನ್ನ ಫ್ರೆಂಡ್ಸ್ಗೂ ಕೂಡ ಫೋಟೋ ಕಳ್ಸಿದ್ದೀನಿ. ಅವಳು ಸ್ವಲ್ಪ ಬೇಗ ಸಿಗ್ಬೇಕು ದಿಲೀಪ್. ಅವಳು ಸಿಕ್ಕಿದ್ರೆ ಒಂದ್ ಫ್ಯಾಮಿಲಿ ಪೂರ್ತಿ ಚೆನ್ನಾಗಿರುತ್ತೆ. ನೀನ್ ಇಷ್ಟೊಂದೆಲ್ಲ ಹೇಳ್ಬೇಕಾ? ಶ್ರೀಜಾ, ಒಂದ್ ನಿಮಿಷ ಲೈನಲ್ಲಿರು. ಏನಾಯ್ತು? ಸಂಪಾದನ ನೋಡ್ದೆ. ಹೌದಾ? ಎಲ್ಲಿ? MG ರೋಡಲ್ಲಿ. ಅವಳನ್ನ ಫಾಲೋ ಮಾಡೋ ದಿಲೀಪ್. ಅವಳೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಷ್ಟ್ರಲ್ಲಿ ಮಿಸ್ ಆಗೋದ್ಲು. ಓ ಗಾಡ್. ಇಲ್ಲಿ ಕಾಣಿಸಿದಾಳೆ ಅಂದ್ರೆ ಇಲ್ಲೇ ನಿಯರ್ ಬೈ ಇರೋ ಚಾನ್ಸಸ್ ಇದೆ. ನೀನ್ ಆದಷ್ಟು ಬೇಗ ಇಲ್ಲಿಗೆ ಬಾ, ಸೇರ್ ಹುಡ್ಕೋಣ. ಹಾ, ಈಗ್ಲೇ ಬರ್ತೀನಿ. ಕಮ್ ಫಾಸ್ಟ್. ಜಾಸ್ತಿ ಹೊತ್ತು ಮೂಗ್ ಮುಚ್ಕೋಬೇಡ, ಮೇಲಕ್ ಹೋಗ್ತೀಯ. ಏಯ್, ಇನ್ನೊಂದ್ಸಲ ನಕ್ದೆ ಅನ್ಕೋ, ಕಾರಿಂದ ಆಚೆ ತಳ್ಬಿಡ್ತೀನಿ. ಅಯ್ಯೋ, ಈ ರಾಕ್ಷಸಿ ಹೇಳಕ್ಕಾಗಲ್ಲ, ತಳ್ಳೆ ಬಿಡ್ತಾಳೆ. ರಾಮಣ್ಣ ಅವ್ರ ಗೋಡೌನ್ ಹತ್ರ ಬಂದ್ವಿ. ಯಾರು ಇಲ್ಲ ಅನ್ಸುತ್ತೆ ಅಮ್ಮೋರೆ. ರಮಣ್ ಅವ್ರಿಗೆ ಒಂದ್ಸಲ ಫೋನ್ ಮಾಡು ಶೌರ್ಯ. ಸರಿ ಅಮ್ಮ. ಹಲೋ ರಮಣ ಅವರೇ, ನಾನು ಶೌರ್ಯ ಮಾತಾಡ್ತಾ ಇದ್ದೀನಿ. ಹೇಳಿ ಶೌರ್ಯ. ನಮ್ಮ ಮನೇಲಿ ಪೂಜೆ ನಡೀತಾ ಇದೆ, ಹೂ ಬೇಕಾಗಿತ್ತು. ನಿಮ್ ಗೋಡೌನ್ ಹತ್ರ ಹೂ ಕಿತ್ಕೊಂಡು ಹೋಗೋಣ ಅಂತ. ಅಯ್ಯೋ, ಅದೆಲ್ಲ ಕೇಳ್ಬೇಕಾ ಸರ್? ತಗೊಂಡೋಗಿ ಸರ್. ಥ್ಯಾಂಕ್ ಯು ಸರ್. ಬಾಲಾಜಿ, ಹೂ ಕಿತ್ ಹಾಕೋದಕ್ಕೆ ಬುಟ್ಟಿ ತಗೊಂಡ್ ಬಾ. ಸರಿ ಯಜಮಾನ್ರೆ. ಕೈ ತೆಗಿ. ಇನ್ನೊಂದ್ಸಲ ಮೂಗ್ ಮುಚ್ಕೊಂಡೆ ಅಂದ್ರೆ ನಿನ್ನ ಇಲ್ಲೇ ಹೂತಾಕ್ಬಿಡ್ತೀನಿ. ತೆಗ್ಗೆ ತೆಗ್ಗೆ. ಅದ್ ಸರಿ ಬಿಡಿ ಅದ್ಗೆ. ಕಲ್ಯಾಣಿನ ಶೌರ್ಯನ ದೂರ ಮಾಡ್ಬೇಕು ಅಂತ ನೀವ್ ಎಷ್ಟೇ ಟ್ರೈ ಮಾಡಿದ್ರು ಅವ್ರು ಮಾತ್ರ ಹತ್ರ ಆಗ್ತಿದ್ದಾರೆ.
ಏನೋ ಮಾಡೋಣ ಅಂತ ಕಣ್ಣಿಗೆ ಧೂಳ್ ಬೀಳೋ ಹಾಗೆ ಮಾಡಿದ್ರಿ. ನಿಮ್ ಮಗ ಏನೋ ಕಲ್ಯಾಣಿಗ್ ಶಾಖ ಕೊಡೋದ್ರ ಜೊತೆ ಪ್ರೀತಿಯಿಂದ ನೋಡ್ಕೊಂಡ. ಅದು ಪ್ರೀತಿ ಅಲ್ಲ, ಕರುಣೆ. ಇವತ್ತಿರೋ ಕರುಣೆ ಪ್ರೀತಿಯಾಗಿ ಬದಲಾಗೋದಕ್ಕೆ ಜಾಸ್ತಿ ದಿನ ಬೇಕಾಗಿಲ್ವೇನೋ ಅನಿಸ್ತದೆ. ಸಾಕ್ ನಿಲ್ಲಿಸ್ತೀಯ? ಮೇಲೆ ತಥಾಸ್ತು ದೇವತೆಗಳಿರ್ತಾರೆ. ಸಾರಿ ಆಫೀಸರ್, ನಾನ್ ನಿಜವಾಗ್ಲೂ ಬೇಕು ಅಂತ ಸಗಣಿನ ಅತ್ತೆ ಮುಖದ ಮೇಲೆ ಹಾಕ್ಲಿಲ್ಲ. ಈಗ ಸುಮ್ನಿರ್ತೀಯ? ಮತ್ತೆ ನೆನಪು ಮಾಡಿ ಕೋಪ ಬರಿಸ್ಬೇಡ. ನನ್ನಂತ ಅಮಾಯಕಿ ಮೇಲೆ ಕೋಪ ತೋರಿಸಿದ್ರೆ ದೇವ್ರು ಹೀಗೆ ಶಿಕ್ಷೆ ಕೊಡ್ತಾನೆ. ನೀನೀಗ ಓವರಾಗಿ ಆಡ್ಬೇಡ. ಹಾಗೆ ನಡೆದಾಗ ಮದ್ವೆ ಗಂಡಿಗೋ ಮದ್ವೆ ಹೆಣ್ಣಿಗೋ ದೋಷಗಳ ಜೊತೆ ಗಂಡಾಂತರಗಳು ಎದುರಾಗುತ್ತೆ. ಚಿತ್ರಗುಪ್ತನ ಹೋಮ ಮಾಡಬೇಕಾದ್ರೂ ಕೂಡ ಶೌರ್ಯಾರ್ಗೆ ಗಂಡಾಂತರಗಳು ಎದುರಾಗುತ್ತೆ. ತುಂಬಾ ಹುಷಾರಾಗಿರ್ಬೇಕು ಅಮ್ಮೋರೆ. ಆಫೀಸರ್, ಎದ್ದೇಳೆ, ಮೇಲ್ ಬಿದ್ದಿದ್ದು ಸಾಕು, ಎದ್ದೇಳು. ಅದೇನತ್ಗೆ ಪಾಪ ಕಲ್ಯಾಣಿ ಕಾಪಾಡಿದ್ರೆ ಹಾಗಂತಿದ್ದೀರಾ? ಇವಳೇನ್ ಕಾಪಾಡೋದು? ಇವಳಿಂದನೇ ತಾನೇ ಈ ಗಂಡಾಂತರ ಎಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಅಪಾಯ ತಪ್ತು ನಿನ್ಗೆ. ಶಿವಪ್ಪ, ಏನಪ್ಪ ಇದು? ಅಮ್ಮ ನಾಗಮ್ಮ, ನೀನೇ ನಮ್ ಕುಲ ದೇವತೆ ಆಗಿದ್ಯಾ, ಅಂತದ್ರಲ್ಲಿ ನನ್ ಮಗನ್ಗೆ ಯಾಕಮ್ಮ ಈ ಶಿಕ್ಷೆ? ಶಿಕ್ಷಿಸ್ಬೇಕು ಅನ್ಕೊಂಡ್ಲೋ ಇಲ್ಲ ಇಬ್ರನ್ನು ಹೀಗ್ ಒಂದ್ ಮಾಡ್ಬೇಕು ಅನ್ಕೊಂಡ್ಲೋ? ನೀನು ನಿನ್ ಬಾಯಿಗೆ ಬೀಗ ಹಾಕಿದ್ರೆ ಒಳ್ಳೇದು. ಕಲ್ಯಾಣಿ, ಥ್ಯಾಂಕ್ ಯು. ಹಲೋ. ಏನ್ ಸರ್? ಓ, ಕನ್ನಡದವರಾ? ಹೌದು. ಇವ್ರನ್ನೆಲ್ಲಾದ್ರೂ ನೋಡಿದೀರಾ? ನಾವು ಸಂಪದನ ಹುಡುಕ್ತಿದೀವಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಏನ್ ಹಾಗೆ ನೋಡ್ತಿದ್ದೀರಾ? ಇವ್ರು ನಿಮಗೆ ಗೊತ್ತಾ? ಇಲ್ಲ ಸರ್, ಇವ್ರನ್ನ ನಾನು ಎಲ್ಲೂ ನೋಡಿಲ್ಲ. ಅಷ್ಟಕ್ಕೂ ಯಾರು ಸರ್ ಇವರು? ಅದ್ ನಿಂಗೆ ಬೇಡ್ದಿರೋ ವಿಷಯ. ಶ್ರೀಜಾ, ಎಲ್ಲಿದ್ಯಾ? ಆನ್ ದ ವೇ ದಿಲೀಪ್, ಕ್ಯಾಬಲ್ ಇದ್ದೀನಿ. ಓಕೆ ಓಕೆ. ಸಂಪಾದನ ಪೊಲೀಸರು ಹುಡುಕ್ತಾ ಇದ್ದಾರೆ. ಈಗಷ್ಟೇ ನನ್ನ ಹತ್ರ ಬಂದು ಗೊತ್ತಾ ಅಂತ ಕೇಳಿದ್ರು. ನೀನೇನು ಹೇಳಿಲ್ಲ ಅಲ್ವಾ? ನೋ, ಏನು ಹೇಳಿಲ್ಲ. ಓಕೆ, ಬರ್ತಿದ್ದೀನಿ. ಓಕೆ, ಸ್ವಲ್ಪ ಬೇಗ ಹೋಗಿ.
ಈ ಪೂಜೆ ಏನೋ ನಾವ್ ಈ ಕಾಡಲ್ಲಿ ಅಲ್ಲಿಯದೇನೋ ಇದೆಲ್ಲ ನಮ್ ಕರ್ಮ ಅಲ್ದೆ. ಅಮ್ಮ ಹುಷಾರು. ನಮ್ ತೋಟದ ಹತ್ರನೇ ಅಷ್ಟು ದೊಡ್ಡ ಹಾವಿತ್ತು ಶೌರ್ಯ. ಈ ಕಾಡಲ್ಲಿ ಇನ್ನೆಷ್ಟಿರತ್ತೋ ಏನೋ. ಶೌರ್ಯ, ಬಾಲಾಜಿ ಹೋಗಿ ತಗೊಂಡ್ ಬರ್ತಾನೆ, ಬಾ ನಾವ್ ಕಾರಲ್ಲಿ ಕೂತಿರೋಣ. ಅಮ್ಮ ಭಯ ಪಡ್ಬೇಡ, ಏನೂ ಆಗಲ್ಲ. ಪುರೋಹಿತರು ಎಲ್ಲಾನು ನಾವೇ ತರಬೇಕು ಅಂತ ಹೇಳಿದ್ರಲ್ಲ. ನಿಜಾನೇ ಕಣೋ. ಕೆಲವೊಂದ್ಸಲ ಪುರೋಹಿತರು ಮಂತ್ರನ ಓದಿ ಕೊನೆನಲ್ಲಿ ವಸ್ತುಗಳನ್ನ ಹಿಡ್ಕೊಂಡು ಮಮ ಅನ್ಕೊಳ್ಳಿ ಅಂತಾರೆ ತಾನೆ. ಅಂದ್ರೆ ಆ ಪೂಜೆ ನಾವು ಮಾಡ್ದ ಹಾಗೆ ಅಲ್ವಾ? ಹಾಗೆ ಇವಾಗ್ಲೂ ಕೂಡ ಬಾಲಾಜಿ ತಗೊಂಡ್ ಬಂದ್ರೆ ನಾವು ಮಮ ಅನ್ಕೊಳ್ಳೋಣ ಕಣೋ. ಎಲ್ಲಾ ಪೂಜೆನೂ ಒಂದೇ ತರ ಇರಲ್ಲ ಅಲ್ವಾ ಅತ್ತೆ? ನಾವೇ ಎಲ್ಲಾನು ಸ್ವತಃ ಸರಿಯಾಗಿ ತಗೊಂಡ್ ಬರ್ಲಿಲ್ಲ ಅಂದ್ರೆ ವ್ರತ ಫಲಿಸೋದಿಲ್ಲ ಅಂತ ಹೇಳಿದಾರಲ್ವಾ? ಅವ್ರಿಗೇನೋ ಹೇಳ್ತಾರೆ. ಬಾಲಾಜಿ, ಜೇನ್ಗೂಡ್ ಎಲ್ಲಿದೆ? ಬನ್ನಿ ಯಜಮಾನ್ರೆ, ತೋರಿಸ್ತೀನಿ.